ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮಲೆಬೆಟ್ಟಿನಲ್ಲಿದ್ದೇನೆ. ನಮ್ಮದು ಕೃಷಿ ತುಂಬ ಜನರಿಗೆ ಅರ್ಥ ಆಗೋದಿಲ್ಲ, ಇದೇನು ಹುಚ್ಚು ಕೃಷಿ ಅಂತ ನಾವು ಹೇಳ್ತಾರೆ. ಆದರೆ ನಮ್ಮದು ಕೃಷಿ ಇರುವಂಥದ್ದು ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ, ಅದರೊಟ್ಟಿಗೆ ಸಮಗ್ರ ಕೃಷಿ ಅಂತ. ಕೇವಲ ಒಂದು ವೆರೈಟಿ ಅಥವಾ ಒಂದು ಬೆಳೆ ಮೇಲೆ ನಿಂತಿರುವಂಥದ್ದಲ್ಲ, ಇಡೀ ವರ್ಷದಲ್ಲಿ ಎಲ್ಲ ಟೈಮಲ್ಲಿ ಆದಾಯ ಬರುವ ರೀತಿಯ ಒಂದು ಸಿಸ್ಟಮ್ಸ್ ಇದೆ. ಇದು ಸುಮಾರು ಈ ತೋಟಕ್ಕೆ 4 ವರ್ಷ ಆಗ್ತಾ ಬಂತು. ಇದನ್ನು ಪೂರ್ತಿ ಫಾರ್ಮೇಟ್ ಆಗಲಿಕ್ಕೆ 10 ವರ್ಷ ಬೇಕಾಗತ್ತೆ. 10 ವರ್ಷ ಆದಮೇಲೆ ಇದೊಂದು ಕಾಡಿನ ರೀತಿಯಲ್ಲಿ ಸಹಜವಾಗಿ ನಮಗೆ ಅದಕ್ಕೆ ಹೆಚ್ಚು ಖರ್ಚು ಮಾಡಲಿಕ್ಕಿಲ್ಲ, ಬೆಳೆಯನ್ನು ಮಾತ್ರ ತೆಗೆದುಕೊಳ್ಳುವಂಥದ್ದು. ಆ ರೀತಿಯ ಒಂದು ಸಿಸ್ಟಮನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ನೋಡಿ, ಇದು ನಿಮಗೆ ಕಾಣ್ತಿರುವಂಥದ್ದು ರಂಬುಟನ್. ಇಲ್ಲಿ ನಾವು ಪೂರ್ತಿ ರಂಬುಟನ್ನ ಹಾಕಿದೆ. ಅದರ ಜೊತೆಗೆ ನೋಡಿ, ಅಲ್ಲಿವರೆಗೆ ನಿಮಗೆ ಮಧ್ಯದಲ್ಲಿ ಒಂದು ಅಡಿಕೆಯನ್ನು ಹಾಕಿದ್ದೇವೆ. ಇದಕ್ಕೆ 2 ಬೆಳೆ ಆಯಿತು. 3ನೇದು ಒಂದು ವಿಶೇಷ ವೆರೈಟಿಯ ಪೈನಾಪಲ್. ನೋಡಿ, ಇಲ್ಲಿ ನೋಡಿ ಅಲ್ಲಿ ನೋಡಿ, ಆ ಕಡೆ ತೋರಿಸಿ. ಅಂದರೆ ಯಾವ್ಯಾವ ಕಡೆಗೆ ಗ್ಯಾಪ್ ಇದೆ ಅಲ್ಲೆಲ್ಲ ಪೈನಾಪಲನ್ನು ಸೆಟ್ ಮಾಡಿದ್ದೇವೆ. ನೋಡಿ, ಇಲ್ಲಿ ಬಾಳೆ, ಇದಕ್ಕೆ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲದೆ ಇದು ಸ್ವಲ್ಪ ಹಾಳಾಯಿತು. ಇಲ್ಲದ್ರೆ ಇಷ್ಟು ಚೆನ್ನಾಗಿ, ಅಂದರೆ ಇದು ಒಂದು ರೋಗ ಬಂದಿದೆ ಇದಕ್ಕೆ. ಆ ಕಾರಣಕ್ಕೋಸ್ಕರ ಇದು ಸಣ್ಣ ಕೊನೆ ಬಂದಿದೆ. ಕಳೆದ ಬಾರಿ ತುಂಬ ದೊಡ್ಡ ಕೊನೆ ಬಂದಿತ್ತು. ಅದರ ಜೊತೆಗೆ ಇದರ ಮಧ್ಯದಲ್ಲಿ ಶುಂಠಿ, ಅರಾರೋಟು, ಅರಶಿನ ಮತ್ತು ಮಳೆಗಾಲದಲ್ಲಿ ಸುವರ್ಣಗೆಡ್ಡೆ, ಈ ರೀತಿ ಬೇರೆ ಬೇರೆ ಬೆಳೆಯನ್ನು ಬೆಳಿತೇವೆ. ಕೇವಲ ಒಂದು ಬೆಳೆ ಮೇಲೆ ನಿಂತಿರುವಂಥದ್ದಲ್ಲ. ಅದರ ಮಧ್ಯದಲ್ಲಿ ಮರಗಳು ಕೂಡ ಇರ್ತದೆ. ನೋಡಿ, ಅಂತಲ್ಲಿ ತೋರಿಸುವಂತಲ್ಲ ಮಧ್ಯಕ್ಕೆ ನೋಡಿ, ಅದರಲ್ಲೊಂದು ಸಾಗ್ವಾನಿಯ ಮರ ಇದೆ ನೋಡಿ ಅಲ್ಲಿ. ಅದೇ ರೀತಿಯಲ್ಲಿ ಈ ಕಡೆ ತೋರಿಸುವಂತೆ ಇಲ್ಲಿ ನೋಡಿ, ಇಲ್ಲಿ ಸಾಗ್ವಾನಿಯ ಮರ ಇದೆ. ಈ ರೀತಿ ಒಂದು ಹಣ್ಣುಗಳು, ತರಕಾರಿಗಳು, ಅದೇ ರೀತಿಯಲ್ಲಿ ತಿಂಗಳ ಬರುವಂಥದ್ದು, ವರ್ಷಕ್ಕೊಂದು ಬಾರಿ ಬರುವಂಥದ್ದು, ಇದೆಲ್ಲವೂ ಕೂಡ ಇರುವಂಥದ್ದು. ಇದು ಸಿಸ್ಟಮ್ಯಾಟಿಕ್ ಆಗಿ ಇರುವಂಥದ್ದು. ಅದರಿಂದಾಗಿ ಇದಕ್ಕೆ ಹೆಚ್ಚು ರೋಗಗಳು ಬರೋದಿಲ್ಲ. ಅದರೊಟ್ಟಿಗೆ ಪಶು ಪಕ್ಷಿಗಳು ಇದೆಲ್ಲವೂ ಕೂಡ ಇದಕ್ಕೆ ಬರ್ತಾ ಇರ್ತದೆ. ಅದರಿಂದಾಗಿ ತುಂಬ ಚೆನ್ನಾಗಿ ಫರ್ಟಿಲಿಟಿ ಆಗುತ್ತೆ. ನೋಡಿ, ಈ ಅಡಿಕೆಗೆ ಸುಮಾರು 4 ವರ್ಷ ಆಗ್ತಾ ಬಂತು. ಇದರಲ್ಲಿ ಕಳೆದ ಬಾರಿ ಒಂದು ಕಿತ್ತೋಗಿರೋ ಒಂದು ಹಿಂಗಾರ ಆಗಿದೆ. ಈ ಬಾರಿ ನೋಡಿ ಹೇಗಿದೆ, ಚೆನ್ನಾಗಿದೆ ಹಿಂಗಾರ. ಭಾರಿ ದೊಡ್ಡದಿಲ್ಲ, ಇದ್ರೂ ಒಂದು ಹೆಲ್ತಿ ಆಗಿರುವಂಥ ಹಿಂಗಾರವನ್ನು ನೀವು ಇದರಲ್ಲಿ ಕಾಣಬಹುದು. ಇದೆಲ್ಲವೂ ಇನ್ನೊಂದು 3-4 ವರ್ಷದಲ್ಲಿ ಇದು ಮೇಲಕ್ಕೆ ಹೋಗುತ್ತೆ. ಆವಾಗ ತುಂಬ ಚೆನ್ನಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಬನ್ನಿ ನೋಡಿ, ಇಲ್ಲಿಯೂ ನೀವು ಕಾಣಬಹುದು. ನೋಡಿ, ಇದೊಂದು ಕಿತ್ತೋಗಿರೋದು ಬಂದಿದೆ. ಇದು ಚೆನ್ನಾಗಿಲ್ಲ, ಇದು ಹಾಳಾಗ್ತಿರೋದು. ಇದೊಂದು ಇದಾಗಿದೆ ನೋಡಿ, ಇಲ್ಲೊಂದಿದೆ. ಈ ರೀತಿಯ ಒಂದು ಫಾರ್ಮೇಷನ್ನಲ್ಲಿ ಬರುವಂಥ ಒಂದು ಸಿಸ್ಟಮ್ ನಾವು ಪ್ರತಿಯೊಬ್ಬರು, ವೆಜ್ ಇರಲಿ, ನಾನ್ ವೆಜ್ ಇರಲಿ, ಪೂಜಾ ಕಾರ್ಯಕ್ರಮಗಳಿರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಆಯುರ್ವೇದ ಇರಲಿ, ಎಲ್ಲ ಕಡೆಯಲ್ಲಿ ಅರಶಿನ ಇಲ್ಲ ಅನ್ನುವಂಥ ಜಾಗ ಇಲ್ಲ. ಆದರೆ ಇವತ್ತು ನಾವು ಅರಶಿನವನ್ನು ಕೂಡ ರಾಸಾಯನಿಕ ರೀತಿಯಲ್ಲಿ ಬೆಳೀತಿದ್ದೀವಿ ಮತ್ತು ಅದನ್ನು ಕೂಡ ಹೈಬ್ರಿಡ್ ರೀತಿಯಲ್ಲಿ ಬೆಳೀತಿದ್ವಿ. ಆ ರೀತಿ ಅರಶಿನವನ್ನು ಉಪಯೋಗ ಮಾಡಿದರೆ ಅದರಿಂದ ಉಪಯೋಗಗಳಿಲ್ಲ. ಆದರೆ ಅರಶಿನವನ್ನು ನ್ಯಾಚುರಲ್ ಆಗಿ ಬೆಳೆಸಬೇಕು ಅಂತಿರುವಂಥದ್ದು. ನೋಡಿ, ಇದರ ಸುತ್ತ ಪೂರ್ತಿ ನಾನು ಮಧ್ಯದಲ್ಲಿ ಅರಶಿನ ಹಾಕಿರುವಂಥದ್ದು, ನ್ಯಾಚುರಲ್ ಆಗಿ ಬೆಳೆಸಿರುವಂಥದ್ದು. ಪೂರ್ತಿ ಒಣಗಿ ಹೋಗಿದೆ, ಇನ್ನಿಗೆ ತೆಗಿಬೇಕು. ನೋಡಿ, ಇದನ್ನು ತೋರಿಸ್ತೇನೆ ನಿಮಗೆ. ನೋಡಿ ಹೇಗಿದೆ ನೋಡಿ, ಇದು ನ್ಯಾಚುರಲ್ ಸಿಸ್ಟಮ್. ಇದನ್ನು ಕಟ್ ಮಾಡಿದಾಗನು ಕೂಡ ಭಯಂಕರ ಸ್ಮೆಲ್ ಹೊಡಿತಾ ಇರ್ತದೆ. ಇದನ್ನು ಕೇವಲ ಮಾರಾಟ ಮಾಡೋ ದೃಷ್ಟಿ ಅಂತಲ್ಲ, ಇದನ್ನು ಮತ್ತೆ ಹುಡಿ ಮಾಡ್ಲಿಕ್ಕಿರ್ತದೆ. ಆ ಹುಡಿ ಮಾಡುವಂಥ ಹೋಲ್ ಪ್ರೋಸೆಸ್ಸನ್ನು ತೋರಿಸ್ತೇನೆ. ಅದ್ರ ನೆಡುವಂಥದ್ದು ಇದನ್ನು ಯುಗಾದಿಗೆ ನಂತರ, ಈಗ ಯಾರು ನೆಡಬೇಕಾಗಿಲ್ಲ, ಇಷ್ಟನ್ನು ನೆಟ್ಟರೆ ಸಾಕು. ನಾನಾಗ ತೋರಿಸಿದೆಲ್ಲ ಅಷ್ಟು ಗಿಡ ಬರ್ತದೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆ ಪಕ್ಕ ಸ್ವಲ್ಪ ನೆಡಿ, ನೀವೇ ಅದನ್ನು ಪ್ರೋಸೆಸ್ ಮಾಡಿ, ನೀವೇ ಹುಡಿ ಮಾಡಿ, ಒರಿಜಿನಲ್ ಆಗಿರುವಂಥ ಅರಶಿನವನ್ನು ನೀವೇ ಉಪಯೋಗ ಮಾಡ್ಬೋದು. ಅದರ ಸಂಪೂರ್ಣವಾಗಿರುವಂಥ ಮಾಹಿತಿ ಇದರಲ್ಲಿರುತ್ತೆ. ನಾನು ನಿಮಗೆಲ್ಲರಿಗೂ ಕೂಡ ಒಂದು ವಿಷಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ, ನಾವು ಒಂದು 2 ವರ್ಷದ ಹಿಂದೆ ಕೃಷಿಯನ್ನು ತೋರಿಸ್ಬೇಕು ಅಂತೇಳಿ ಪ್ರಾರಂಭ ಮಾಡಿದಂಥ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರಲಿ, ಹೊರಗಿನ ಯೂಟ್ಯೂಬ್ ಚಾನಲ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಹೊರಗಿನ 1000 ಕಥೆಗಳನ್ನು ತೋರಿಸ್ತಾರೆ. ಕ್ರಿಕೆಟ್ ಬಗ್ಗೆ ತೋರಿಸ್ತಾರೆ, ಕಾರ್ಯಕ್ರಮಗಳ ಬಗ್ಗೆ ತೋರಿಸ್ತಾರೆ, ಶಾಲೆಯ ಬಗ್ಗೆ ತೋರಿಸ್ತಾರೆ, ನ್ಯೂಸ್ಗಳ ಬಗ್ಗೆ ಎಲ್ಲ ತೋರಿಸ್ತಾರೆ. ಆದರೆ ನಾವು ಓನ್ಲಿ ಕೃಷಿ ಮಾತ್ರ ತೋರಿಸುವಂಥದ್ದು. ಆದರೂ ಕೂಡ ನೀವೆಲ್ಲರೂ ಸಪೋರ್ಟ್ ಮಾಡಿ. 2 ವರ್ಷದಲ್ಲಿ 50,000 ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ. ಅದಕ್ಕೋಸ್ಕರ ನಿಮ್ಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಈ ರೀತಿ ಒಂದು ಪ್ರಮೋಟ್ ಮಾಡಿ. ಈ ರೀತಿ ಒಂದು ಕೃಷಿಗೋಸ್ಕರ ಇರುವಂಥ ಚಾನಲ್ ಇದೆ, ಇದನ್ನು ನೋಡಿ ನಿಮಗೆ ತುಂಬ ಕೃಷಿಯ ಜ್ಞಾನ ಸಿಗ್ತದೆ ಅಂತೇಳಿ ನೀವು ಅದನ್ನು ಪ್ರಮೋಟ್ ಮಾಡಬೇಕು. ನೀವು ತುಂಬ ಜನರಿಗೆ ಹೇಳಬೇಕು. ಮತ್ತು ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಆಗಿ ಬನ್ನಿ, ಅರಶಿನದ ಡಿಟೇಲ್ ಆಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಇದನ್ನು ಕರೆಕ್ಟಾಗಿ 1 ಗಂಟೆ ಬೇಯಿಸಬೇಕು. ಬೇಯಿಸಿದಾಗ ನೋಡಿ, ಹೊರಗಡೆ ಕೂಡ ಈ ರೀತಿ ಕಲರ್ ಬರ್ತದೆ. ಇದು ಬೆಂದಿರುವಂಥದ್ದು. ಅದಾದಮೇಲೆ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಬೇಕು. ಸ್ವಲ್ಪ ತೆಳುವಾಗಿರಬೇಕು ಮತ್ತು ಉದ್ದ ಆಗಿರಬೇಕು.
ಆಮೇಲೆ ಒಂದು ವಾರ ಅದನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಈ ರೀತಿ ಕಟ್ಟಿಂಗ್ ಆಗಿರೋದನ್ನು ನೋಡಿ, ತೆಳುವಾಗಿರಬೇಕು. ತೆಳುವಾದಾಗ ಅದು ಚೆನ್ನಾಗಿ ಹುಡಿ ಆಗಲಿಕ್ಕೆ ಸುಲಭ ಆಗುತ್ತೆ, ಇಲ್ಲಾಂದರೆ ಮಿಷಿನಲ್ಲಿ ಹುಡಿ ಆಗೋದಿಲ್ಲ. ಅದೊಂದು ವಾರದ ಕಾಲ ಬಿಸಿಲಲ್ಲಿ ಸರಿಯಾಗಿ ಒಣಗಿಸಿದಾಗ ನೋಡಿ ಹೀಗೆ ಆಗ್ತದೆ. ಇದು ನೋಡಿ ಸೌಂಡ್ ನೋಡಿ, ಅಂದರೆ ಅಷ್ಟು ಗಟ್ಟಿ ಆಗ್ತದೆ ಅದು. ಈ ರೀತಿ ಗಟ್ಟಿ ಆದಮೇಲೆ ಇದನ್ನು ಹಿಟ್ಟು ಹುಡಿ ಮಾಡುವ ಮಿಲ್ಲುಗಳಿರ್ತದೆ ಪ್ರತಿ ಊರುಗಳಲ್ಲೂ ಕೂಡ. ಗೋಧಿ ಹಿಟ್ಟು ಅಥವಾ ಬೇರೆ ಬೇರೆ ಹಿಟ್ಟುಗಳನ್ನು ಅಲ್ಲಿ ಇದನ್ನು ಕೊಡಬೇಕು. ಅಲ್ಲಿ ಹುಡಿ ಮಾಡಿ ಕೊಡ್ತಾರೆ, ತುಂಬ ಚೆನ್ನಾಗಿ ಹುಡಿ ಮಾಡಿ ಕೊಡ್ತಾರೆ. ನೋಡಿ ಹುಡಿ ಮಾಡಿದಾಗ ನೋಡಿ ಹೀಗೆ ಇರ್ತದೆ. ಇದು ಒರಿಜಿನಲ್ ಆಗಿರುವಂಥದ್ದು. ನೀವು ನಿಮ್ಮ ಹೆಲ್ತಿಗೆ ಒಳ್ಳೆಯದು. ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡಿಯುವ ಅಥವಾ ಊಟಕ್ಕೆ ಅರಿಶಿನ ಹಾಕುವ, ಸಾಂಬಾರಿಗೆ ಹಾಕುವ ಆ್ಯಂಟಿಬಯೋಟಿಕ್ ಅಂತೇಳಿ ನೀವು ತಗೊಳ್ಳುವಂಥದ್ದು ಒರಿಜಿನಲ್ ಆಗಿರೋ ಒಂದು ಸಾವಯವವಾಗಿರುವಂಥ ಯಾವುದೇ ಪ್ರಿಸರ್ವೇಟಿವ್ಸ್ ಅನ್ನು ಮಿಕ್ಸ್ ಹಾಕಿರೋದಿಲ್ಲ. ಯಾಕಂದರೆ ಇದು ಹಾಳಾಗೋದಿಲ್ಲ, ಅದು ಹಾಳಾಗ್ತದೆ. ಪ್ರಿಸರ್ವೇಟಿವ್ಸ್ ಯಾವುದು ಮಿಕ್ಸ್ ಆಗದೆ ಈ ವರ್ಷ ಮನೆಗೆ ಬೇಕಾದಷ್ಟು ಅರಿಶಿನವನ್ನು ಉಪಯೋಗ ಮಾಡಿಕೊಳ್ಬೋದು. ನಾವಿನ್ನೂ ಹುಡಿಯನ್ನು ಮಾಡಿಲ್ಲ. ನಿಮಗೆ ಅರಿಶಿನ ಬೇಕಾದರೆ ಕೊಡ್ಬೋದು. ಹುಡಿ ಮಾಡಲಿಕ್ಕೆ ಕಷ್ಟ. ಬೇರೆ ಬೇರೆ ಸಾವಯವ ಅಂಗಡಿಗಳಿರ್ತದೆ, ಅಲ್ಲಿ ನೀವು ಪಡಿಬೋದು. ಇದರ ರೇಟ್ ಹೈ ಇರ್ತದೆ, 600-700 ರೂಪಾಯಿ ಇರ್ತದೆ ಒಂದು ಕೆ ಜಿಗೆ ತಗೊಂಡ್ರೆ ನಿಮ್ಗೆ ಇಡೀ ವರ್ಷಕ್ಕೆ ಬೇಕಾದಷ್ಟು ಅರಿಶಿಣ ಆಗುತ್ತೆ. ನಿಮ್ಗೆ ಯಾರ ಬೇಕಾದರೆ ನನಗೆ ಬೇಕಾದರೆ ವಾಟ್ಸಪ್ ಮಾಡ್ಬೋದು ಈ ನಂಬರ್ಗೆ. ನಾನು ಬೇಕಾದರೆ ನನ್ನ ಯಾರ ಸ್ನೇಹಿತರ ಹತ್ರ ತಗೊಂಡು ಕೊಡ್ಬೋದು. ಇದು ಕಳೆದ ಬಾರಿತು, ನಮ್ದು ಇನ್ನೂ ಕೂಡ ಹುಡಿ ಮಾಡಿಲ್ಲ. ಮತ್ತು ಹೆಚ್ಚು ನಮ್ಮ ಹತ್ರ ಇಂಥದ್ದನ್ನೇ ತಗೊಂಡು ಹೋಗ್ತಾರೆ ಬಂದು. ಅದರಿಂದಾಗಿ ಅದನ್ನು ಹುಡಿ ಮಾಡುವ ಪ್ರಮೇಯ ನಮ್ಗೆ ಇರುವುದಿಲ್ಲ. ಮತ್ತು ಅದನ್ನು ನೆಡಲಿಕ್ಕೂ ನಮಗೆ ಬೇಕಾಗ್ತದೆ. ಹಾಗೆ ಇದು ನಾನು ತೋರಿಸಿರುವಂಥದ್ದು ಅರಿಶಿಣವನ್ನು ಹುಡಿ ಮಾಡಿ ನೀವೇ ಮನೆಯಲ್ಲಿ ಉಪಯೋಗ ಮಾಡಬೇಕು ಅನ್ನೋದ್ರ ಜೊತೆಗೆ ಯುಗಾದಿ ಮುಗಿತಿದ್ದಾಗೆ, ಈಗ ಯಾರು ಇದನ್ನು ನೆಡಲಿಕ್ಕೆ ಹೋಗಬೇಡಿ. ಯುಗಾದಿ ಮುಗಿತಾ ಇದ್ದಾಗೆ ಅಂದರೆ ಏಪ್ರಿಲ್ ಟೈಮಲ್ಲಿ ಫಸ್ಟ್ ಮಳೆ ಬರುವಾಗ ಇದನ್ನು ಮಣ್ಣಿಗೆ ಹಾಕಿ ನೆಟ್ಟರೆ ಸಾಧಾರಣ ಅಕ್ಟೋಬರ್-ನವಂಬರಲ್ಲಿ, ಈ ಟೈಮಿಗೆ ನಾನು ತೋರಿಸಿದಲ್ಲ ಆಗ, ಆ ಟೈಮಲ್ಲಿ ಅದು ಕಟ್ಟಿಂಗಿಗೆ ಬರ್ತದೆ. ಅದರ ಜೊತೆಗೆ ಚೆನ್ನಾಗಿರೋ ಅರಿಶಿಣ ಸಿಗುತ್ತೆ. ಈ ರೀತಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಲಿಕ್ಕೆ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿದ್ದು ವರ್ಕೌಟ್ ಆಗುವಂಥದ್ದು. ಮತ್ತು ಮನೆಗೆ ಬೇಕು ಒರಿಜಿನಲ್ ಆಗಿರುವಂಥ ನಾಟಿ ಬೇಕು ಅಂತ ಹೇಳಿದ್ರೆ ಇದಿರುವಂಥದ್ದು. ಇದನ್ನು ಯಾರು ದ್ವೇಷ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವಿವತ್ತು ಊಟಕ್ಕೆ ಹಾಕುವಂಥ ಎಲ್ಲ ಅರಿಶಿಣವು ಇದೇ ರೀತಿಯ ಹೈಬ್ರಿಡಲ್ಲಿ ಬೆಳೆಯುವಂಥದ್ದು. ಕರ್ನಾಟಕದಲ್ಲಿ ಹೆಚ್ಚಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೀತಾರೆ ಅರಿಶಿಣ. ಯಾಕಂದರೆ ಇದಕ್ಕೆ ದೊಡ್ಡ ಮಾರ್ಕೆಟ್ ಇರುವಂಥದ್ದು ತಮಿಳುನಾಡು ಭಾಗದಲ್ಲಿ. ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ, ಹನೂರು ಈ ಭಾಗದಲ್ಲೆಲ್ಲ ಬೆಳೆದ್ರೆ ಆಗ ಅವರಿಗೆ ತೊಗೊಂಡು ಹೋಗ್ಲಿಕ್ಕೆ ಅಲ್ಲಿ ಭಾರಿ ಸುಲಭ. ಬಾರ್ಡ್ರ್ ಇರ್ತದೆ, ಸೇಲಂ, ಕೊಯಮತ್ತೂರು ಎಲ್ಲ ಬಾರ್ಡ್ರ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ರೋಡ್ಗೆಲ್ಲ ಅದನ್ನು ತಗೊಂಡು ಹೋಗ್ತಾರೆ. ನಮ್ಮ ಒಳಭಾಗದಲ್ಲಿ ಸ್ವಲ್ಪ ಕಡಿಮೆ, ಇದರ ಬದಲು ಶುಂಠಿಯನ್ನು ಬೆಳೀತಾರೆ. ಫೈನಲಾಗಿ ನೀವು ಎಕರೆಗಟ್ಟಲೆ ಇದನ್ನು ಬೆಳಿಬೇಕು ಅಂತ ಹೇಳುವಂಥದ್ದಲ್ಲ ನಾನು. ಕನಿಷ್ಠ ಪಕ್ಷ ನೀವು ಈ ರೀತಿಯ ಹಳದಿಯನ್ನು ಬೆಳೆದರೆ ನೀವು ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಇದನ್ನು ಉಪಯೋಗಕ್ಕೆ ಕೊಡ್ಬೋದು. ಪೀಸನ್ನು ಬೇಕಾದರೆ ಹುಡಿ ಮಾಡಿ ಸಾಂಬಾರಿಗೆ ಹಾಕ್ಬೋದು, ಅಥವಾ ಹುಡಿಯನ್ನು ಬೇಕಾದರೂ ಮಾಡಿಕೊಂಡು ತುಂಬ ಟೈಮಿಗೆ ಇಡಬಹುದು. ನೋಡಿ, ಯಾವುದ್ಯಾವುದು ಆಯುರ್ವೇದಿಕ್ ವಸ್ತುಗಳು ಅಂತಿದೆ ಅಂದರೆ ಕೇವಲ ಫುಡ್ಗೋಸ್ಕರ ಮಾತ್ರ ಅಲ್ಲ, ಹೆಲ್ತಿಗೆ ಕೆಲಸ ಮಾಡುತ್ತೆ. ಪೆಪ್ಪರ್, ಶುಂಠಿ, ಅದೇ ರೀತಿ ಅರಶಿನ, ಇಂಥದ್ದೆಲ್ಲವಾದರೂ ಕೂಡ ಸಾವಯವದಲ್ಲಿ ಬೆಳೆಯುವಂಥ ಒಂದು ಪ್ರಯತ್ನ ಮಾಡಿ. ಅದೇ ರೀತಿಯಲ್ಲಿ ಸಂಪೂರ್ಣ ಸಹಜ ಕೃಷಿಯ ಈ ರೀತಿಯ ಹೊಸ ಹೊಸ ಕೃಷಿಯ ಸಂಗತಿಗಳು ತುಂಬ ಬರ್ತಾ ಇರ್ತದೆ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ತುಂಬ ಜನರು, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರ್ತೀರಿ. ಅದರ ಕೃಷಿಗೋಸ್ಕರನೇ ಇರುವಂಥ ಒಂದು ಚಾನಲ್, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮ ಒಂದು ಡೆವಲಪ್ಮೆಂಟಿಗೋಸ್ಕರ ಇರುವಂಥದ್ದು, ಒಂದು ಸಮಾಜದ ಅವೇರ್ನೆಸ್ಗೋಸ್ಕರ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.